ಇದೇ ದೊಡ್ಡ ಪ್ರಾಬ್ಲಮ್ ನಮ್ಗೆ ಗೊತ್ತೈತಿ. ಏನು ಪ್ರಾಬ್ಲಮ್ ಹೇಳ್ರಿ ಕೂಡ ನಮ್ಗೆ ಈ ಸತ್ ಗಾಡಿ ಇನ್ಸೂರೆನ್ಸ್ ಕಟ್ಟಿರಿ ನೀವು ಏನಾರ ಡ್ಯಾಮೇಜ್ ಆದ್ರೆ ಇದೇ ವರ್ಷ ನಿಮ್ಗೆ ಕ್ಲೇಮ್ ಮಾಡ್ಬೇಕು. ಹಂಗಿಲ್ಲ ಈ ಸತ್ 7 ವರ್ಷದ್ದು ಶಾರ್ಟ್ ಫಾಲ್ ತೆಗಿತಾರೆ. 7 ವರ್ಷದ್ರಾಗ 5 ವರ್ಷದ ಹೈಯೆಸ್ಟ್ ಏನು ಬೆಳೆದಲ್ಲ ದೊಡ್ಡ ಸ್ಕ್ಯಾಮ್ ಐತಿ. ದೊಡ್ಡ ಮಟ್ಟದಾಗ ಹೋರಾಟ ಮಾಡ್ಬೇಕು ನಾವು ಹೇಳಿದ್ನ. 5 ವರ್ಷದ ಹೈಯೆಸ್ಟ್ ಏನು ಗ್ರೋತ್ ಅದಲ್ಲ ಅದನ್ನು ತಗೋದು ಇದರ ದೊಡ್ಡ ಸರ್ಕಲ್ ಫ್ಯಾಮಿಲಿ ಐತ್ರಿ. ಇದ್ರಾಗ ದೊಡ್ಡ ಸ್ಕ್ಯಾಮಿನೇ ಇರುತ್ತೆ. 5 ವರ್ಷದ ಹೈಯೆಸ್ಟ್ ಗ್ರೋತ್ ತಗೋದು ಅದ್ರೊಳಗೆ ರೇಷಿಯೋ ಹಾಕಿ ಬಂದ್ರೆ ಕೊಡೋರು, ಬರ್ಲಂದ್ರೆ ಇಲ್ಲ. ನಾವು ತುಪ್ಪದು ಅಂತ ವಿಮಾ ತುಂಬಿಟ್ಟಿವಿ. ಇದೇ ವರ್ಷ ಲಾಸ್ ಆಗಿದೆ, ಇದೇ ವರ್ಷ ನಮ್ಗೆ ರೊಕ್ಕ ಬರ್ತಾವ ಅಂತಿಲ್ಲ. 7 ವರ್ಷದ ತಗೋದು 7 ವರ್ಷನಾಗ 5 ವರ್ಷ ಯಾವ್ದು ಹೈಯೆಸ್ಟ್ ಆಗ್ಯದ ಅದನ್ನು ರೇಷಿಯೋ ಮ್ಯಾಚ್ ಮಾಡಿ ಕೊಡೋರು. 7 ವರ್ಷ ಬರೋದೇ ಇಲ್ಲಲ್ರಿ. ಅಂದ್ರೆ ಅವ್ರ ಕೈಯಾಗ ಐತಿ, ಕೊಡಬೇಕು ಅನ್ನೋದು ಅವ್ರ ಕೈಯಾಗ ಐತಿ. ಇಂದ ನಾವು ರೈತರ ಪರವಾಗಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಿ ಈ ಕಾಯ್ದೆಯ ಮೂಲ ಏನದಲ್ಲ ಅದು ತಿದ್ದುಪಡಿ ಆಗೋವರೆಗೂ ರೈತರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಬಸವರಾಜ್ ಸಿಂಗನಹಳ್ಳಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ತಾರೀಕು.